महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा।
ಮನಸ್ಸು ನಿಲ್ಲಿಸ್ಕೊಳ್ಳಿ. ಓಂ ಶ್ರೀ ಕುಲದೇವತಾಭ್ಯೋ ನಮಃ, ಗ್ರಾಮಾಧಿದೇವತಾಭ್ಯೋ ನಮಃ, ಇಷ್ಟದೇವತಾಭ್ಯೋ ನಮಃ, ಸರ್ವೇಭ್ಯೋ ದೇವೇಭ್ಯೋ ನಮಃ, ಶ್ರೀ ಪರಮಾತ್ಮನೇ ನಮಃ. ಪ್ರಾರಂಭಕಾಲೇ ಸುಮುಹೂರ್ತಮಸ್ತು ಭವಂತೋ ಬ್ರವಂತೋ, ಪ್ರಾರಂಭಕಾಲೇ ಸುಮುಹೂರ್ತಮಸ್ತು ದೇವತಾಭ್ಯೋ ನಮಃ. ಅನುಜ್ಞಾಂ ದೇಹಿ. ಓಂ ಸ್ವಸ್ತಿ ಪೂರ್ವೋತ್ತರಿತ ಏವಂ ಗುಣಗಣ ವಿಶೇಷಣ ವಿಶಿಷ್ಟಾಯಾಂ ಶುಭ ಪುಣ್ಯತಿಥೋ ಸಮಸ್ತ ಭಕ್ತಜನಾನಾಂ ಸಹ ಕುಟುಂಬಾನಾಂ ಕ್ಷೇಮಸ್ಥೈರ್ಯ ವೀರ್ಯ ವಿಜಯಾಭ್ಯಾನಂ ದಾಯಿರಾರೋಗ್ಯ ಐಶ್ವರ್ಯಾಭಿವೃದ್ಧ್ಯರ್ಥಂ ಧರ್ಮಾರ್ಥಕಾಮಮೋಕ್ಷಾಖ್ಯ ಚತುರ್ವಿಧ ಫಲಪುರುಷಾರ್ಥ ಸಿದ್ಧ್ಯರ್ಥಂ ಶ್ರೀ ಸರಸ್ವತಿ ಪೂರ್ಣಾನುಗ್ರಹ ಪ್ರಾಪ್ತಿ ದ್ವಾರ ವಿದ್ಯಾ ಕೇಂದ್ರೆ ವಿದ್ಯಾರಂಭ ಪ್ರಾರಂಭ ಕಾಲೇ ಸುಮೂರ್ತಮಸ್ತಿ ಪ್ರಾಪ್ತ್ಯರ್ಥಂ ಸಕಲ ದೇವತಾನುಗ್ರಹ ಪ್ರಾಪ್ತಿ ಪೂರ್ವಕ ಇಷ್ಟ ಮನೋಕಾಮನಾದಿ ಸಜ್ಞಾನ ಸದ್ಬುದ್ಧಿ ಪೂರ್ವಕ ಮೇಧಾ ಪ್ರಜ್ಞಾ ಶಕ್ತಿ ವೃದ್ಧ್ಯರ್ಥಂ ಶ್ರೀ ಮಹಾದೇವ ಪೂರ್ಣಾನುಗ್ರಹ ಪ್ರಾಪ್ತಿ ದ್ವಾರ ಸರಸ್ವತಿ ಪೂರ್ಣಾನುಗ್ರಹ ಸಿದ್ಧ್ಯರ್ಥಂ ಪ್ರಾರಂಭ ಕಾಲೇ ಸುಮುಹೂರ್ತಮಸ್ತು ಭವಂತೋ ಬ್ರವಂತೋ, ಪ್ರಾರಂಭ ಕಾಲೇ ಸುಮುಹೂರ್ತಮಸ್ತು ದೇವತಾಭ್ಯೋ ನಮಃ. ಅನುಜ್ಞಾಂ ದೇಹಿ. ಹೇಳಿ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ಶ್ರೀ ವಿಘ್ನೇಶ್ವರಾಯ ನಮಃ. ಓಂ ಹರಶಂಭೋ ಮಹಾದೇವ ವಿಶ್ವೇಶಾಮರ ವಲ್ಲಭ ಶಿವ ಶಂಕರ ಸರ್ವಾತ್ಮನ್ ನೀಲಕಂಠ ನಮೋಸ್ತುತೆ. ಓಂ ಶ್ರೀ ಮಹಾದೇವಾಯ ನಮಃ. ಓಂ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶ್ರೀ ದುರ್ಗಾದೇವಿ ನಮಃ. ಓಂ ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ ಮಂಗಲಂ ದೇವಕೀ ಪುತ್ರೋ ಮಂಗಲಂ ಗರುಡಧ್ವಜ. ಓಂ ಶ್ರೀ ಮಹಾ ವಿಷ್ಣವೇ ನಮಃ. ಓಂ ಆದಿತ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಓಂ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣೆ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಓಂ ಶ್ರೀ ಸರಸ್ವತಿ ನಮಃ. ನಾವು ಇವತ್ತು ಮಾತೃ ಮಂದಿರದ ವಿದ್ಯಾರ್ಥಿಗಳಲ್ಲಿ ವಿದ್ಯಾರಂಭ ಮಾಡುವಂತಹ ಸಂಕಲ್ಪ ಮಾಡಿಕೊಂಡಿದ್ದೇವೆ. ನಮಗೊಂದು ಕಾರ್ಯದ ಪ್ರಾಶಸ್ತ್ಯ ಗೊತ್ತಿಲ್ಲ ಅಂತಿದ್ರೆ ನಾವು ಅದನ್ನು ಮಾಡಿಕೊಂಡು ಬರುವಾಗ ಅದು ಪರಿಪೂರ್ಣತೆಯನ್ನು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನೋಡಿ, ಈ ಪ್ರಕೃತಿಯಲ್ಲಿ ನಾವು ಮನುಷ್ಯರಾಗಿ ಹುಟ್ಟಿದೇ ದೊಡ್ಡ ಭಾಗ್ಯ ನಮಗೆ. ಯಾಕಂದ್ರೆ ಪ್ರಕೃತಿ ದೇವರು ಮಾಡಿಕೊಂಡು ಬರುವಂತಹ ನಮ್ಮ ಕೆಲಸ ಕಾರ್ಯಗಳಿಗೆಲ್ಲ ಅದರ ಕರ್ಮಫಲ ಪ್ರಾಪ್ತಿಗೋಸ್ಕರವಾಗಿ ದೇಹ ಕೊಡ್ತಾರಂತೆ. ನಮಗೆ ಶಾಸ್ತ್ರ ಹೇಳುವಂತಹದ್ದು ಅಂದ್ರೆ ಜನ್ಮನ ಜಾಯತೆ ಜಂತು ಕರ್ಮಣ ಜಾಯತೆ ದ್ವಿಜ ಅಂತ ಒಂದು ಮಾತಿದೆ. ನಾವು ಹುಟ್ಟುವಾಗ ಎಲ್ಲರೂ ಜಂತುಗಳೇ.
ನಾವು ದ್ವಿಜತ್ವ ಪಡ್ಕೊಳ್ಬೇಕು ಅಂತ. ಅಂದ್ರೆ ಮನುಷ್ಯ ಪ್ರಾಣಿಯಿಂದ ಮನುಷ್ಯರಾಗಿ ಬದುಕಲಿಕ್ಕೆ ಕಲಿಬೇಕು ನಾವು. ಅದಕ್ಕೆ ಮುಖ್ಯವಾಗಿರುವಂತದ್ದು ಅಂದ್ರೆ ಸಂಸ್ಕಾರ ಪ್ರಾಪ್ತಿ ಅಂತ. ಸಂಸ್ಕಾರಹೀನಂ ಪಶು ಸಮಾನಂ ಅಂತ ಒಂದು ಮಾತು ಹೇಳ್ತಾರೆ ನೋಡಿ. ಸಂಸ್ಕಾರ ಇಲ್ಲದವ ಮನುಷ್ಯರಾಗಿ ಹುಟ್ಟಿ ಪ್ರಯೋಜನ ಇಲ್ಲ. ಯಾಕಂದ್ರೆ ದೇಹ ಅಂತ ಹೇಳುವಂಥದ್ದು ಎಲ್ಲ ಪ್ರಾಣಿಗಳಿಗೂ ದೇವರು ಕೊಟ್ಟಿದ್ದಾರೆ ಬದುಕಲಿಕ್ಕೆ. ನಮ್ಮ ಆತ್ಮನಿಗೆ ಈ ಭೂಮಿಯಲ್ಲಿ ಹುಟ್ಟಿ ಜೀವನ ಮಾಡಲಿಕ್ಕೆ ಇರುವಂತಹ ಒಂದು ಮಾಧ್ಯಮ ದೇಹ ಅಂತ ಹೇಳುವಂಥದ್ದು. ಅದು ಯಾವುದೂ ಆಗ್ಬೋದು ನೋಡಿ. ನಾಯಿಯಾಗಿ ಹುಟ್ಟಬಹುದು, ಬೇಕಾಗಿ ಹುಟ್ಟಬಹುದು, ದನ ಹುಲಿ ಏನು ಬೇಕಾದ್ರೂ ನಮಗೆ ದೇಹ ಪ್ರಕೃತಿ ಕೊಡ್ಬೋದು ನಮಗೆ. ಇದೆಲ್ಲ ಕಳೆದು ಮನುಷ್ಯರಾಗಿ ಮಾಡಬೇಕಾದಂತಹ ಕರ್ಮಗಳೇನಿದೆ ಅಂದ್ರೆ ಆತ್ಮ ಪರಮಾತ್ಮನೊಟ್ಟಿಗೆ ಲೀನ ಆಗ್ಬೇಕು. ಇದು ಪಾರಮಾರ್ಥಿಕ ಚಿಂತನೆ. ನಮಗಿರುವಂತದ್ದು ಕ್ಷಣಿಕ ಜೀವನ ನೋಡಿ. ಒಂದು 60 ವರ್ಷ ಕಳೆದು ಕೂಡ ಆಗ್ತದೆ ನಮಗೆ ಇಷ್ಟು ಬೇಗ ಮುಗ್ದೋಯ್ತ ಜೀವನ ಅಂತ ಅಲ್ವಾ. ಬಾಲ್ಯಾವಸ್ಥೆ ಅಂತ ಹೇಳುವಂತದ್ದು ದೇವರು ಕೊಟ್ಟಂತಹ ಒಳ್ಳೆಯ ಕಾಲಘಟ್ಟ ಅಂತ. ಅಂದ್ರೆ ಅದನ್ನು ಹಾಳು ಮಾಡ್ಕೊಳ್ಬಾರ್ದು ನಾವು. ಯಾಕಂದ್ರೆ ಮಕ್ಕಳು ಅಂತ ಹೇಳುವಾಗ ಅವರು ಜಂತುಗಳೇ, ಅವರಿಗೆ ಜ್ಞಾನ ಅಂತ ಹೇಳೋದು ಇರುವುದಿಲ್ಲ. ನಾವು ಯಾವ ಸಂಸ್ಕಾರ ಕೊಡ್ತೇವೋ ಅದು ಆ ಮನುಷ್ಯರನ್ನ ಮನುಷ್ಯರಾಗಿ ಬದುಕಲಿಕ್ಕೆ ರೂಪೀಕರಣ ಮಾಡುವಂತಹ ಕಾಲಘಟ್ಟ ಇದು. ತುಂಬಾ ನಾವು ಅದರ ಕಾಳಜಿ ವಹಿಸಬೇಕು ಅಂತ ನೋಡಿ. ಯಾಕಂದ್ರೆ ಮಕ್ಕಳು ಬೆಳೀತಾ ಬರುವಾಗ ತನ್ನ ಪರಿಸರ, ತಾನು ಬದುಕುವಂತಹ ರೀತಿ, ತನಗೆ ಸಿಕ್ಕುವಂತಹ ಸಂಸ್ಕಾರ ಏನಿದೆ ಅದನ್ನ ಇಟ್ಕೊಂಡು ಬೆಳೆಯುವಂತದ್ದು ನೋಡಿ. ಇದು ಅಡಿಪಾಯ ಅಂತ. ಆ ಅಡಿಪಾಯ ಗಟ್ಟಿಲ್ಲ ಅಂತಿದ್ರೆ, ಆ ಮಕ್ಕಳು ಬೆಳೆಯುವಾಗ ಅವರ ಸಂಸ್ಕಾರ ಸರಿ ಇಲ್ಲ ಅಂತಿದ್ರೆ ಎಷ್ಟು ವಿದ್ಯಾಭ್ಯಾಸ ಇದ್ದೇ ಇರ್ತದೆ ಇದನ್ನ ಅಲ್ವಾ. ನೋಡಿ, ಒಬ್ಬೊಬ್ಬರ ಸಂಸರ್ಗ ನಾವು ಹಿಡ್ಕೊಳ್ಳುವಾಗ ಒಂದೊಂದು ರೀತಿಯಾದಂತಹ ಚಿಂತೆ ನಮ್ಗೆ ಹೋಗ್ತೇವೆ ನೋಡಿ. ಮುಖ್ಯವಾಗಿ ಈಗ ಡಾಕ್ಟರ್ ಅಂತ ಹೇಳ್ತೇವೆ ನಾವು. ಆ ಡಾಕ್ಟರ್ ಅಂತ ಹೇಳುವಾಗ ನಮಗೆ ಕಾರಣದಿಂದ ಪ್ರಥಮವಾಗಿ ಸ್ಟೆಥೋಸ್ಕೋಪ್ ಮದ್ದು ಅಲ್ವಾ. ಅವರ ವೃತ್ತಿ ಅಂತದ್ದು ಬರುವಂತಹ ರೋಗವನ್ನು ಗುಣಪಡಿಸುವುದು ಅಂತ. ಆ ರೋಗ ಬರದ ಹಾಗೆ ನೋಡ್ಕೊಳ್ಳೋದು ಹೇಗೆ ನಾವು, ಅದು ಸಂಸ್ಕಾರ ಅಲ್ವಾ. ಇನ್ನೊಂದು ವಕೀಲರು ಅಂತ ಅವರು ವೃತ್ತಿ ಮಾಡ್ತಾರೆ. ಅವ್ರು ಯಾಕೆ ಇರುವಂತಹದ್ದು, ನಮಗೆ ಸಮಸ್ಯೆ ಬರುವಾಗ ಅದನ್ನು ನಿವಾರಣೆ ಮಾಡ್ಲಿಕ್ಕೆ ಅಂತ. ಆ ಸಮಸ್ಯೆ ಬರದ ಹಾಗೆ ಜೀವನ ಮಾಡ್ಬೇಕು ನಾವು ಅಲ್ವಾ. ಎಲ್ಲದಕ್ಕೊಂದು ಪಾರಮಾರ್ಥಿಕ ಒಂದು ಎಂತ ಅದಕ್ಕೆ ವಿಶೇಷವಾದಂತ ಒಂದು ಕಾರ್ಯಪ್ರವೃತ್ತಿ ಅಂತಿದೆ. ವಿದ್ಯಾಭ್ಯಾಸ ಅಂತ ಹೇಳುವಂತದ್ದು ಇದಕ್ಕೆಲ್ಲ ಮೂಲ ಕಾರಣವಾಗಿರುವಂತದ್ದು. ನೋಡಿ, ರಾಜಕೀಯ ವ್ಯಕ್ತಿಗಳು ಅಂತ ಹೇಳ್ತೇವೆ ನಾವು. ಅವರ ಕೆಲಸಗಳಿದೆ ಅಂತ ಹೇಳುವಂತದ್ದು ನಾವು ತಿಳ್ಕೊಂಡ್ರೆ ಅಲ್ವಾ, ನಮಗೆ ಈಗಿನ ರಾಜಕೀಯ ನೋಡುವಾಗ ಆಗ್ತದೆ ವಿದ್ಯಾಭ್ಯಾಸ ಏನು ಪ್ರಯೋಜನ ಅಂತ ಕಾಣ್ತದೆ ಅಲ್ವಾ. ಎಷ್ಟು ವಿದ್ಯಾಭ್ಯಾಸ ಕಳೆದ್ರು, ಎಷ್ಟು ದೊಡ್ಡ IAS ಆಫೀಸರ್ ಆಗಲಿ, IPS ಆಫೀಸರ್ ಆಗಲಿ, ಶಾಲೆಗೆ ಹೋಗದಂತವರ ಕೈ ಕಡೆ ಕೆಲಸ ಮಾಡುವಂತಹ ಒಂದು ಪ್ರಾರಬ್ಧ ಕರ್ಮ ನಮಗಿದೆ ಈಗ ಪ್ರಸ್ತುತ ಜೀವನ ನಮ್ದು ಹಾಗೆ ನೋಡಿ ಅಲ್ವಾ. ವಿದ್ಯಾಭ್ಯಾಸಕ್ಕಂತ ಅಲ್ಲ ಇರುವಂತಹದ್ದು, ಆದ್ರೆ ಅದನ್ನೆಲ್ಲ ಮೀರಿ ನಿಲ್ಲುವಂತದ್ದು ಸಂಸ್ಕಾರ ಅಂತ. ಒಬ್ಬ ಡಾಕ್ಟರ್ ಅಂತ ಹೇಳುವ ಡಾಕ್ಟರ್ ಆಗಬೇಕಾದ್ರೆ ಅವನಿಗೆ ಮುಖ್ಯವಾಗಿ ಸಂಸ್ಕಾರ ಬೇಕು. ಮದ್ದು ಕೊಡುವಂತಲ್ಲ, ಆ ಜೀವನ ಪದ್ಧತಿಯನ್ನು ಕಲಿಸುವಂತಹ ಯೋಗ್ಯತೆ ಅವನ ಹತ್ರ ಬೇಕು ಅಲ್ವಾ. ಎಲ್ಲಕ್ಕೂ ಹಾಗೆ ವೃತ್ತಿ ಅಂತ ಹೇಳುವಾಗ ಅದು ಕೇವಲ ಸಂಪಾದನೆಗೆ ಇರುವಂತಹದ್ದು, ಪ್ರವೃತ್ತಿ ಆಗ್ಬೇಕು ನಮಗೆ, ಅದು ಜೀವನ. ಆ ಮಕ್ಕಳು ಬೆಳೀತಾ ಬರುವಾಗ ಅವರ ತಲೆಯೊಳಗೆ ಏನು ತುಂಬಿಸ್ತೇವೆ ನೋಡಿ, ನಾವು ಕೂಡ ಹಾಗೆ ನೋಡಿ. ಪ್ರಾಯಕ್ಕೆ ಬರುವಾಗ ಸಣ್ಣದಿರುವಾಗ ಬಹಳ ಖುಷಿ ಇತ್ತು ಅಂತ ಹೇಳ್ತೇವೆ. ಯಾಕಂದ್ರೆ ಆ ಸಣ್ಣದಿರುವಾಗ ಸಿಕ್ಕಿದ್ದೆ ನಮಗೆ ಸಂಸ್ಕಾರ, ಅದೇ ನೆನಪಲ್ಲಿ ಉಳಿಯುವಂತಹದ್ದು. ನಂತರದೆಲ್ಲ ಲೌಕಿಕ ಜೀವನಕ್ಕೆ ಹೋಗುವಂತಹ ಜೀವನ. ಅದನ್ನು ಗಟ್ಟಿ ಮಾಡಬೇಕಾದ್ರೆ ಅದಕ್ಕೆ ಒಳ್ಳೆಯ ಸಂಸ್ಕಾರ ಪ್ರಾಪ್ತಿಯಾಗುವುದು. ಯಾಕಂದ್ರೆ ಅದು ಏನಿಲ್ಲದಂತಹ ಮೆಮೊರಿ ಕಾರ್ಡ್ ಅದು ಅಲ್ವಾ. ಅದರೊಳಗೆ ಏನೆಲ್ಲ ತುಂಬಿಸ್ತೇವೆ ಅದೆಲ್ಲ ಪರಿಪೂರ್ಣವಾಗಿ ಅದರ ಜೀವನಕ್ಕೆ ಮುಂದಿನ ಭವಿಷ್ಯಕ್ಕೆ ಪ್ರಾಪ್ತಿಯಾಗುವಂತಹ ಅದು ಆ ಮೆಮೊರಿ. ಅದನ್ನು ಒಳ್ಳೆ ಕಾರ್ಯಕ್ಕೆ ತುಂಬಿಸ್ಬೇಕು ನಾವು. ಅದಕ್ಕೆ ಇರುವಂತಹದ್ದು ಸಂಸ್ಕಾರ ಅಂತ ಹೇಳುವಂಥದ್ದು. ನೋಡಿ, ನಾವು ವಿದ್ಯೆ ಅಂತ ಹೇಳುವಂತಹದ್ದು, ವಿದ್ಯೆ ಯಾವುದಕ್ಕೆ ಬೇಕು ನಮಗೆ, ನಮ್ಮ ಜೀವನ ರೂಪೀಕರಿಸುವಂತಹ ಶಕ್ತಿಯನ್ನು ಕೊಡಬೇಕು ನಮಗೆ. ಖಾಲಿ ಸಂಪಾದನೆ ಮಾಡಿ ಪ್ರಯೋಜನ ಇಲ್ಲ ನಾವು ಅಲ್ವಾ. ಆ ಸಂಪಾದನೆ ಎಷ್ಟೇ ಇರ್ಬೋದು, ಉಪಯೋಗ ಮಾಡಿ ಗೊತ್ತಿಲ್ಲ ಅಂತಿದ್ರೆ ಯಾರು ಕೂಡ ಸಂಪಾದನೆ ಹಿಡ್ಕೊಂಡು ಭೂಮಿಯಿಂದ ಹೋದವರು ಯಾರಿಲ್ಲ ನೋಡಿ. ದೇವರ ಶಾಲೆಯಲ್ಲಿ ಒಂದು ನಿಯಮ ಅಂತ ಉಂಟಂತೆ, ಇದು ಲೌಕಿಕ ಜೀವನದ ಶಾಲೆ. ನಾವು 1ನೇ LKG UKG 1ನೇ ಕ್ಲಾಸ್ ಹೀಗೆ ನಾವು ಎಷ್ಟು ವಿದ್ಯಾಭ್ಯಾಸ ಕಲಿತೇವೋ ಅದಕ್ಕೆ ಪೂರ್ಣವಾದಂತಹ ನಮಗೆ ಎಷ್ಟು ಯೋಗ್ಯತೆ ಇದೆ ಅದಕ್ಕೆ ಆ ಸ್ಥಾನ ಸಿಗ್ತದೆ ನಮಗೆ. ಇನ್ನು ಪುನಃ ಹುಟ್ಟುವಾಗ ಏನು ಮಾಡ್ಬೇಕು ನಾವು, ಪುನಃ LKG UKG ಹೀಗೆ ಬೆಳೀತಾ ಬರ್ಬೇಕು ನಾವು ಅಲ್ವಾ. ನಾವು ಇದರ ಗೂಢ ಹತ್ತಿ ತಿಳ್ಕೊಳ್ಬೇಕು ನಾವು. ಇದು ಈ ಜೀವನಕ್ಕೆ ಮಾತ್ರ ಇರುವಂತಹದ್ದಲ್ಲ, ಈ ಸಂಸ್ಕಾರ ಜನ್ಮಾಂತರವಾಗಿ ಪ್ರಾಪ್ತಿಯಾಗುವಂತಹ ಯೋಗ್ಯತೆ ನಮಗೆ. ನಾವು ಮೊದಲಿಗೆ ತಿಳ್ಕೊಳ್ಬೇಕಾಗಿ ಈ ವೇದ, ಶಾಸ್ತ್ರ, ಪುರಾಣ, ಬಾಕಿ ಸಂಹಿತೆಗಳು, ಬ್ರಾಹ್ಮಣ್ಯ ಮತ್ತೆ ಉಪನಿಷತ್ತುಗಳು ಇದೆಲ್ಲ ನಮಗೆ ಹಣ ಮಾಡ್ಲಿಕ್ಕೆ ಹೇಳಿಕೊಡುವಂತದ್ದಲ್ಲ, ಸಂಸ್ಕಾರಯುತವಾಗಿ ಜೀವನ ಮಾಡ್ಲಿಕ್ಕೆ ಹೇಳಿಕೊಡುವಂತಹ ಪದ್ಧತಿ. ಒಬ್ಬನಿಗೆ ಸಂಸ್ಕಾರ ಉಂಟು ಅಂತಾದ್ರೆ ಅವನು ಎಲ್ಲದರಲ್ಲಿ ತೃಪ್ತಿ ಪಡ್ತಾನವ. ಯಾಕೆ, ಜೀವನ ಅಂತ ಗೊತ್ತಿರಬೇಕು. ಊಟ ಮಾಡುವವನಿಗೆ ಊಟ ಮಾಡ್ಲಿಕ್ಕೆ ಗೊತ್ತಿರಬೇಕು, ಮಾತಾಡುವವನಿಗೆ ಮಾತಾಡ್ಲಿಕ್ಕೆ ಗೊತ್ತಿರಬೇಕು. ಮಾತು ಹೇಗೆ ಬೇಕಾದ್ರೂ ತಿರುಗಬಹುದು ನೋಡಿ. ನಾನು 4 ಅಂತ ಹೇಳುವಂತದ್ದು
ಎರಡು ಕಾರ್ಯ ಮಾಡ್ತದೆ ನಮ್ಮ ದೇಹದಲ್ಲಿ. ಬಾಕಿ ಯಾವುದು ಕೂಡ ಎರಡು ಕಾರ್ಯ ಮಾಡುವಂತದ್ದಿಲ್ಲ. ಕಣ್ಣು ನೋಡ್ತದೆ, ಕಿವಿ ಕೇಳ್ತದೆ, ಕೈ ಕಾಲು ವೃತ್ತಿ ಮಾಡ್ತದೆ, ಬಾಯಿ ತಪಸ್ಸನ್ನು ಊಟ ಮಾಡ್ಲಿಕ್ಕೆ ಆಗ್ತದೆ. ನಾಲಿಗೆ ಹಾಗೆಲ್ಲ ನೋಡಿ, ಒಂದು ಮಾತು ಆಡ್ತದೆ, ಇನ್ನೊಂದು ರುಚಿಯನ್ನು ಕೊಡ್ತದೆ. ಈ ಮಾತು ಅಂತ ಹೇಳುವಂತೆ ಹೇಗಿರಬೇಕು ಹೇಳ್ತಾರೆ ನೋಡಿ. ಈ ನಮ್ಮ ಮಹಾಭಾರತದಲ್ಲಿ ಕರ್ಣ ಮಾತಾಡುವಾಗ ಇವರು ಯಾರು ದ್ರೋಣಾಚಾರ್ಯ ಹೇಳ್ತಾರಂತೆ, ನಿನ್ನ ಮಾತು ನಿನ್ನ ಸಂಸ್ಕಾರವನ್ನು ತಿಳಿಸ್ತದೆ ಅಂತ. ಯಾಕಂದ್ರೆ ಎಲ್ಲ ಇರುವಂತಹದ್ದು ಮಾತಿನ ನಮ್ಮ ಚಿಂತನೆಯಿಂದ. ಆ ಚಿಂತನೆ ಒಳ್ಳೇದಾಗಬೇಕಾದ್ರೆ ಏನ್ ಮಾಡ್ಬೇಕು ನಾವು? ಈಗಿಂದಲೇ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಟ್ಟು ಅವರನ್ನು ಒಳ್ಳೆ ಮನುಷ್ಯರಾಗಿ ಬದುಕಲಿಕ್ಕೆ ಕಲಿಸ್ಕೊಡ್ಬೇಕು, ಸಮಾಜಕ್ಕೆ ಕೊಡ್ಬೇಕಾದ ನಾವು ಅದು. ಯಾಕಂದ್ರೆ ತಪ್ಪುಂಟಲ್ಲ, ನಮಗೇನಾಗ್ತದೆ ಮಕ್ಕಳು ಹಾಗಾಗ್ಬೇಕು ಹೀಗಾಗ್ಬೇಕು ಖಂಡಿತಕ್ಕೂ ಬೇಕಾದ್ರು. ಆದ್ರೆ ಅದಕ್ಕೆ ಪೂರಕವಾಗಿರುವಂತದ್ದು, ಅಡಿಪಾಯವಾಗಿರುವಂತದ್ದು ಸಂಸ್ಕಾರ. ಯಾವತ್ತೂ ಕೂಡ ನೋಡಿ, ಅಧ್ಯಾಪಕರು ಅಂತ ಹೇಳ್ತೇವೆ ನಾವು, ನಮಗೆ ಪ್ರೀತಿ ಅಧ್ಯಾಪಕರು ಅಂತ ಇರ್ತೇವೆ ಅಲ್ವಾ? ಎಷ್ಟೋ ಜನ ಅಧ್ಯಾಪಕರು ಇರ್ತಾರೆ. ಆ ಪ್ರೀತಿ ಅಧ್ಯಾಪಕರು ಯಾರಿರ್ತಾರೆ? ಒಳ್ಳೆ ಸಂಸ್ಕಾರವಾಗಿ ಒಳ್ಳೆ ಪ್ರೀತಿಯಿಂದ ಆ ಮಕ್ಕಳ ಮೇಲೆ ಒಳ್ಳೆಯ ಎಂತ ಭವಿಷ್ಯವನ್ನು ಕಾಣುತ್ತಾ ಅವರಿಗೆ ವಿದ್ಯಾಭ್ಯಾಸ ಯಾರು ಹೇಳಿಕೊಡ್ತಾರೆ ಅವರ ಮೇಲೆ ಪ್ರೀತಿ ಇರುವಂತಹದ್ದು. ಈ ಲೌಕಿಕ ವಿದ್ಯಾಭ್ಯಾಸ ಹೇಳಿಕೊಟ್ಟುಂಟ ಮಾರ್ಕು ತೆಗಲಿಕ್ಕೆ ಅಂತ ಪೆಟ್ಟು ಕೊಟ್ಟು ಕಲಿಸ್ತೇವೆ ನಾವು ಅಲ್ವಾ ಮಕ್ಕಳಿಗೆ. ಆ ಪೆಟ್ಟು ಕೊಡುವಾಗ ಏನ್ ಮಾಡ್ತೇವೆ? ಮಕ್ಕಳು ಏನ್ ಮಾಡ್ತಾರೆ? ಒಂದು ಕಡೆಗೆ ಮಾತ್ರ, ಇನ್ನೊಂದು ಶಾಲೆಗೆ ಹೋಗುವಾಗ ಮರೆತು ಬಿಡ್ತಾರೆ, ಅವರ ಅಗತ್ಯ ಇಲ್ಲ ಅಂತೇಳಿ. ಆ ಸಂಸ್ಕಾರ, ಪ್ರೀತಿ, ಆ ಪಡೆಯುವಂತಹ ಮಕ್ಕಳಿಗೆ ಕೊಡುವಂತಹ ಏನು ಜೀವನ ಪದ್ಧತಿ ಉಂಟು, ಅದು ಯಾವತ್ತೂ ಕೂಡ ನಮಗೆ ನೆನಪಾಗಿರುವಂತಹದ್ದು. ಹಾಗೆ ವಿಶೇಷವಾಗಿ ಶಾಲೆಯಲ್ಲಿ ಪಾಪ ತುಂಬಾ ಕಷ್ಟದಿಂದ ಲಾಭಕ್ಕೆ ಅಂತಲ್ಲ, ಆ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಪ್ರಾಪ್ತಿಯಾಗಲಿ, ಅಷ್ಟಾದ್ರೂ ತನ್ನಿಂದ ಜನಸೇವೆ ಆಗಲಿ ಅಂತ ಹೇಳುವಂತಹ ಭಾವನೆಯಿಂದ ರವಿರಾಜನವರವರ ಸಂಸಾರದವರೇ ಸೇರಿಕೊಂಡು ಪಾಪ ಎಷ್ಟಿದ್ರು ಕೂಡ ಅವರ ಮನೆ ಕೆಲಸ ಬಿಟ್ಟು ಈ ಮಕ್ಕಳಿಗೆ ಸಂಸ್ಕಾರ ಸಿಕ್ಕಲಿ ಅಂತ ಹೇಳುವಂತಹ ಒಳ್ಳೆಯ ಭಾವನೆಯಿಂದ ಈ ಶಾಲೆ ಪ್ರಾರಂಭಿಸಿದ್ದಾರೆ. ಎಲ್ಲ ಮಕ್ಕಳಿಗೂ ಕೂಡ ಆ ಸಂಸ್ಕಾರ ಪ್ರಾಪ್ತಿ ಆಗಲಿ ಅಂತ ಹೇಳುವಂತಹ ಭಾವನೆಯಿಂದ ನಮ್ಮ ಹಿರಿಯರು ಕೊಟ್ಟಂತಹ ಸನಾತನ ಧರ್ಮದ ಪದ್ಧತಿ ಏನುಂಟು ಅದನ್ನು ನಿರೂಪಿಸಿಕೊಂಡು ಈ ಕಾರ್ಯ ಮಾಡ್ತಾ ಇದ್ದೇವೆ. ಎಲ್ಲರೂ ಕೂಡ ಆ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಪ್ರಾಪ್ತಿಯಾಗ್ಲಿ, ಒಳ್ಳೆ ಜ್ಞಾನ ಪ್ರಾಪ್ತಿಯಾಗ್ಲಿ, ಭವಿಷ್ಯದಲ್ಲಿ ಅವರಿಗೆ ಉತ್ತಮವಾದಂತಹ ಸ್ಥಾನಮಾನ ಗೌರವ. ಯಾಕಂದ್ರೆ ಕೇವಲ ಹಣಕ್ಕೆ ಮಾತ್ರ ಅಲ್ಲ ಸ್ಥಾನ ಇರುವಂತಹದ್ದು. ಯಾರು ತನ್ನ ತನವನ್ನು, ತನ್ನ ಜೀವನವನ್ನು ಲೋಕಕ್ಕೋಸ್ಕರವೋ ಅಥವಾ ಸಮಾಜಕ್ಕೋಸ್ಕರವೋ ಒಳ್ಳೆಯ ಚಿಂತನಾ ಶಕ್ತಿಗೋಸ್ಕರ ಕೊಡ್ತಾರೋ ಅವರಿಗೆಲ್ಲರಿಗೂ ಸಮಾಜದ ಉನ್ನತವಾದಂತಹ ಸ್ಥಾನಮಾನ ಕೊಡ್ತಾರೆ. ಯಾಕಂದ್ರೆ ಅದು ಶಾಶ್ವತವಾದದ್ದು. ಬಾಕಿದ್ದದೆಲ್ಲ ಒಂದು ಕ್ಷೇತ್ರಕ್ಕೆ ಮಾತ್ರ ಪರಿಮಿತ, ಅವರವರ ಉದ್ಯೋಗಕ್ಕೆ ಪರಿಮಿತವಾದದ್ದು. ಯಾರಿಗೂ ಉಪಕಾರಿಸುತ್ತದೆ ಅವರು ಮಾತ್ರ ನೆನವರಿಕೆ ಮಾಡಿಕೊಳ್ಳುವಂತಹದ್ದು. ಆ ವಿದ್ಯಾಭ್ಯಾಸ ಕೊಡುವುದಾಗ್ಲಿ, ವಿದ್ಯಾಭ್ಯಾಸ ಮಾಡುವುದಾಗ್ಲಿ, ಇದೆಲ್ಲ ಪರಿಪೂರ್ಣವಾಗಿ ನಮ್ಮ ಜೀವನ ಪರ್ಯಂತವಾಗಿ ನಮ್ಮನ್ನು ರಕ್ಷಣೆ ಮಾಡುವಂತಹ ಆ ಒಂದು ಸ್ಥಾನವನ್ನ ಕಲ್ಪಿಸಿಕೊಡುವಂತಹ ಯೋಗ್ಯತೆ ಇದು. ಹಾಗೆ ಇವರ ಹತ್ರ ಪ್ರಾರ್ಥನೆ ಮಾಡಿಕೊಳ್ಳುವ. ಈ ಕ್ಷೇತ್ರದಲ್ಲಿ ಮಕ್ಕಳಿಗೆಲ್ಲ ವಿದ್ಯಾರಂಭ ಮಾಡುವಂತಹ ಸಂಕಲ್ಪ ಮಾಡಿಕೊಂಡಿದ್ದೇವೆ. ಆ ನಂಬಿಕೊಂಡು ಬರುವಂತಹ ದೇವರುಗಳು ಆ ಮಕ್ಕಳಿಗೆ ಒಳ್ಳೆಯ ಜ್ಞಾನವನ್ನು ಕೊಟ್ಟು ಮೇಧಾಶಕ್ತಿ ವೃದ್ಧಿಯಾಗಿ ಅವರವರ ಆ ಭವಿಷ್ಯದ ಜೀವನದ ಅವರಿಗೆಲ್ಲ ಏನೆಲ್ಲ ಯೋಗ್ಯತೆಯನ್ನು ದೇವರು ಕೊಟ್ಟಿದ್ದಾರೋ ಅದನ್ನೆಲ್ಲ ಪರಿಪೂರ್ಣವಾಗಿ ಅನುಭವಿಸುವಂತಹ ಯೋಗವನ್ನು ದೇವರು ಕೊಟ್ಟು ಎಲ್ಲರಿಗೂ ಉತ್ತರೋತ್ತರ ಶ್ರೇಷ್ಠವಾಗುವಂತಹ ಭಾಗ್ಯವನ್ನು ಅನುಗ್ರಹಿಸಿ ಸಂಸ್ಕಾರಯುತವಾಗಿ ವೃದ್ಧಿ ಆಗಲಿ ಅಂತ ಎಲ್ಲರೂ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಳ್ಳುವ. ನೀವು ಆ ಅಕ್ಕಿಯನ್ನು ಸ್ವಲ್ಪ ಆ ಎಲೆಯಲ್ಲಿ ಪಸರಿಸಿ ಅದನ್ನು ಅಗಲಕ ಮಾಡಿಕೊಳ್ಳಿ. ಎಲ್ಲರೂ ಹಳದಿಯ ತುಂಡನ್ನು ಕೈಲಿ ಹಿಡ್ಕೊಳ್ಳಿ, ಮಗುವಿನ ಬಲದ ಕೈಲಿ ಹಿಡಿಸಿ ಅದನ್ನು. ಆಯ್ತಾ? ನೋಡಿ, ಮೇಲಿಂದ ಅಕ್ಕಿಯ ಮೇಲಿಂದ ಕೆಳಗೆ ಬರೀತಾ ಬನ್ನಿ. ಆಯ್ತಾ? ಮೊದಲು ಬರೀರಿ ಓಂ, ನೀವು ಚೆನ್ನಾಗಿ ಬರೀರಿ ಓಂ. ಕೇಳಿಸ್ಬೇಕು, ಮಕ್ಕಳ ಬಾಯಲ್ಲಿ ಆತರ ಹೇಳಿಸಿ, ಇಲ್ಲ ನೀವು ಆತರ ಹೇಳಿಸಿ, ಅವರ ಕಿವಿಯಲ್ಲಿ ಅವರಿಗೆ ಕಿವಿ ಕೇಳಬೇಕಾದ್ರು. ಓಂ ಹರಿಹಿ ಹರಿಹಿ ಶ್ರೀ ಹರಿಹಿ ಶ್ರೀ ಗುರು ಗುರು ಗಣಾಧಿ ಪತಯೇ ನಮಃ. ಗಣಾಧಿ ಪತಯೇ ನಮಃ. ಓಂ ಹರಿ ಶ್ರೀ ಗುರು ಗಣಾಧಿಪತಯೇ ನಮಃ. ಆಯ್ತಾ? ಓಂ ಬರೀ ಅದರ ಅಕ್ಕಿಯ ಸ್ವಲ್ಪ ಕೈಯಲ್ಲಿ ಮುಚ್ಚಿಕೊಳ್ಳಿ, ಸರಿ ಮಾಡ್ಕೊಳ್ಳಿ ಅವರು.
ಓಂ ನಮೋ ಭಗವತೆ ವಾಸುದೇವಾಯ ಭಗವತೆ ವಾಸುದೇವಾಯ ದೇವಾಯ. ಆಯ್ತಾ? ಪುನಃ ಕಪ್ಪೆಯನ್ನು ಸರಿ ಮಾಡ್ಕೊಳ್ಳಿ. ಓಂ ಓಂ ಪೇಜಿ ಕಮಾನೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಆಯ್ತಾ? ಇನ್ನು ನಿಮ್ಮ ಇಷ್ಟ ದೇವರ ಯಾವುದಾದ್ರೂ ಹೆಸರು ಬರ್ಕೊಳ್ಳಿ. ನಿಮ್ಮ ಕುಲ ದೇವರದ ನೀವು ಇಷ್ಟಪಡುವಂತ ದೇವರು ಯಾರಿದ್ದಾರೆ ಅವರ ಹೆಸರು ಬರ್ಕೊಳ್ಳಿ. ಇಲ್ಲ ಅಂತಿದ್ರೆ ಓಂ ಶ್ರೀ ದುರ್ಗಾದೇವಿ ನಮಃ ಅಂತ ಬರೆದ್ರೆ ಆಯ್ತು. ಆಯ್ತಾ? ಇನ್ನು ಓಂ ಸಂ ಸರಸ್ವತಿ ನಮಃ. ಓಂ ಸಂ ಸರಸ್ವತಿ ನಮಃ. ಸರಸ್ವತಿ ನಮಃ. ಆಯ್ತಾ? ಇನ್ನು ಮಗುವಿನ ಅಜ್ಜನ ಹೆಸರು. ಮಗುವಿಗೆ ಹೇಳಿಸಿ, ಮಗುವಿಗೆ ಗೊತ್ತಾಗ್ಲಿ ಅಜ್ಜನ ಹೆಸರು. ಮಗುವಿನ ಅಜ್ಜನ ಹೆಸರು, ಅಜ್ಜಿ ಹೆಸರು ಎರಡು ಕಡೆಯಿಂದ. ತಂದೆಯ ಅಪ್ಪನ ಹೆಸರು, ಇನ್ನು ತಾಯಿ ಹೆಸರು, ಮಗುವಿನ ತಾಯಿಯ ಹೆಸರು. ತಂದೆ ಹೆಸರು, ಮಗುವಿನ ತಂದೆ ಹೆಸರು. ಆಯ್ತಾ? ಇನ್ನು ಮಗುವಿನ ಹೆಸರು, ಮಗುವಿನ ಹೆಸರು ಬರೀ. ಆಯ್ತಾ? ಮಗುವಿನ ಹೆಸರು. ಅಕ್ಷತೆ ಸರಿ ಮಾಡ್ಕೊಳ್ಳಿ, ಅಕ್ಷತೆ ಸರಿ ಮಾಡ್ಕೊಳ್ಳಿ. ಅಕ್ಕಿ. ಆಯ್ತಾ? ಇನ್ನು ಹರಿಹಿ ಹಾದಿ ಮತ್ತು ದೀರ್ಘ ಕೊಟ್ಟು ಎರಡು ವಿಸರ್ಗ ಮಾಡಿ ನಿಲ್ಲಿಸಿ. ಹರಿಹಿ ಓಂ ಅಂತೇಳಿ. ಹರಿಹಿ ಓಂ. ಹಾ ಬರೀರಿ, ಈ ಬರೆದು ದೀರ್ಘ ಕೊಡಿ, ಎರಡು ಡಾಟ್ ಹಾಕಿ ಹರಿಹಿ ಓಂ ಓಂ ಅಂತ ಬರೀ.
2 ಅಕ್ಷತೆ, 2 ಅಕ್ಷತೆ ಅಕ್ಷತೆ ಮಗುವಿನ ತಲೆಗೆ ಹಾಕ್ತೀವಿ. 2 ಅಕ್ಷತೆ ಮಗುವಿನ ತಲೆಗೆ ಹಾಕ್ತೀವಿ. 2 ಅಕ್ಷತೆ ಬಾಯಿಗೆ ಎರಡು ಅಕ್ಕಿಯನ್ನು ಅನ್ನ ಮಾಡಿಯೋ ಪಾಯಸ ಮಾಡಿಯೋ ಹೇಗೆ ಬೇಕಾದ್ರೂ ಉಪಯೋಗ ಮಾಡಿ ಅದನ್ನು, ಆಯ್ತಾ?